ಕನ್ನಡ ಮಾತನಾಡುವ ಬ್ಯಾಂಕ್ ಸಿಬ್ಬಂದಿಗೆ ನ್ಯಾಯ ಬೇಕು. ವಿಡಿಯೋ ಮಾಡೋರೆಲ್ಲ ಹೋಗ್ರಪ್ಪ ಮುಂದೆ. ಆಯ್ಷಾ ಎಫ್ಐಆರ್ ಆಗಿದೆಯಾ? ದೂರು ಕೊಟ್ಟಿದ್ದಾರೆ. ಈ ಪೊಲೀಸರು ನಮಗ್ ಗೊತ್ತಿದೆ, ಪೊಲೀಸರು KRS ಪಕ್ಷದವ್ರ ಮೇಲೆ ಯಾವನು ಅಯೋಗ್ಯ ಅಧಮ ನೀಚ ಕಳ್ಳ ಸುಳ್ಳು ದೂರು ಕೊಟ್ಟರು ಫಟ್ ಅಂತ FIR ಮಾಡ್ತಾರೆ. ಅಲ್ವೇನ್ರಪ್ಪ? ಹೌದು. ಎಂತ ಈ ದೇಶಭಕ್ತರಿಗೆ ಒಂದು ನಾವು ಸನ್ಮಾನ ಮಾಡ್ಬೇಕು. ಹೌದು, ಸನ್ಮಾನ ಮಾಡ್ಬೇಕು. ಕಾಯ್ತಾ ಇರ್ತಾರೆ ಏನ್ KRS ಪಕ್ಷದವ್ರಿಗೆ ನಾವು ಎಲ್ಲಿ ಕೇಸ್ ಹಾಕೋದು ಅಂತ. ಅವರೇ ಕೆಲವೊಂದ್ಸಲ ಎಷ್ಟೋ ಕಡೆಗಳಲ್ಲಿ ಅಯೋಗ್ಯ ಪೊಲೀಸ್ ಏನ್ ಮಾಡ್ತಾ ಇದಾರೆ, ಖದೀಮರನ್ನ ಹುಡುಕೊಂಡು ಹೋಗಿ ಬಂದು ನಿಮ್ KRS ಪಕ್ಷದ ಹೆಸರಲ್ಲಿ KRS ಪಕ್ಷದ ವಿರುದ್ಧ ಒಂದು ಕಂಪ್ಲೇಂಟ್ ಮಾಡು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆಲ್ಲ ದಂಡಿಗೆ ಎದಿರಲಿಲ್ಲ, ದಾಳಿಗೆ ಎದಿರಲಿಲ್ಲ. ಏನಕ್ಕೆ ಎದುರೋದಿಲ್ಲ. ಸೊ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ, ಅವ್ರು ಯಾರು ಪೊಲೀಸರು ಮೇಲೆ ಹೋಗಿರೋರು ಕೆಳಗಡೆ ಬಂದಂಗಿಲ್ಲ. ಇಲ್ಲಿ ಯಾರು ಸ್ಥಳೀಯರು ಯಾರಪ್ಪ ಪೊಲೀಸರು ಅವರೆಲ್ಲರೂ ತುಂಬಿರ್ಲಿ. ನಾವೀಗ ರಸ್ತೆಗೆ ಹೋಗೋಣ, ನಾವು ರಸ್ತೆಗೆ ಹೋಗಿ ಬ್ಯಾಂಕರೇ ಮೂಗಿಡ್ಕೊಂಡ್ರೆ ಬಾಯಿ ತೆಗಿಯೋದು ಅಲ್ವಾ? ಒಂದೆರಡು ಘೋಷಣೆ ಕೂಗೋಣ, ರಸ್ತೆಗೆ ಹೋಗೋಣ. ಅವ್ರು ಬಂದು ನಮ್ಮ ಸಮಸ್ಯೆಗೆ ಇಲ್ಲೇನು ಪರಿಷ್ಕಾರ ಕೊಟ್ರೆ ಸರಿ. ಮೊದಲಿಗೆ ಈ ಕಡೆ ರಸ್ತೆ ಬಂದ್ ಮಾಡೋಣ. ಏನ್ ಮಾಡೋಣ? ಈ ಕಡೆ, ಆಮೇಲೆ ಆ ಕಡೆ ರಸ್ತೆನು, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ಮಾತೆಗೆ. ರೂಪಾಯಿಗಳು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳಿ ಮುಚ್ಚಾಕ್ಬಿಟ್ಟಿದ್ದಾರೆ. ಅದನ್ನೆಲ್ಲ ತುಂಬುತ್ತಾ ಇರೋದು ಯಾರು? ಯಾರು? ನಾವು, ನಮ್ಮ ತೆರಿಗೆ ಹಣ. ಇಂಥದ್ರಲ್ಲಿ ಆ ಆಕೆ ಏನ್ ಮಾಡ್ಬೇಕಾಗಿತ್ತು? ವ್ಯವಸ್ಥಾಪಕ ಹೆಣ್ಣು ಗಂಡು ಅಂತ ಬರೋದಿಲ್ಲ. ವ್ಯವಸ್ಥಾಪಕಿ ಮ್ಯಾನೇಜರ್ ಏನ್ ಮಾಡ್ಬೇಕಾಗಿತ್ತು? ಯಾರಪ್ಪ ಇಲ್ಲಿ ನನಗೆ ಕನ್ನಡ ಬರೋದಿಲ್ಲ, ಕನ್ನಡ ಬರೋರು ಯಾರು ಇದ್ರೆ ಬನ್ನಿ, ಇವ್ರು ಏನ್ ಹೇಳ್ತಾ ಇದ್ದಾರೆ ಕೇಳಿ ನಾನು ತಿಳಿಸಿ ಅನ್ಬೇಕಾಗಿತ್ತು. ಅಲ್ವೇನಪ್ಪ? ಅದು ಮರ್ಯಾದೆ, ಜವಾಬ್ದಾರಿ. ಕೇವಲ ಗೌರವಿತ ನಡವಳಿಕೆ ಅಲ್ಲ, ಜವಾಬ್ದಾರಿ. ಹೌದು, ಶೀಘ್ರ ನಾನು ಕಲಿತೀನಿ. ಇವತ್ತು ಸ್ವಲ್ಪ ತಡ ಆಗಿದೆ, ದಯವಿಟ್ಟು ನೀವೇನಿದೆ 1 ಮಿನಿಟ್ ರುಕೋ ಹೇಳ್ಬೋದಲ್ಲ. 1 ಮಿನಿಟ್ ಪ್ಲೀಸ್, 1 ಮಿನಿಟ್ ಗಿವ್ ಮಿ 1 ಮಿನಿಟ್ ಅಂತೇಳಿ ಯಾರನ್ನ ಕರೆದು ಮಾಡ್ಬೋದಿತ್ತಲ್ಲ. ಯಾವುದೂ ಮಾಡಿಲ್ಲ. ಇಲ್ಲಿರುವಂತ ಆಕೆ ಏನ್ ನಾನು ಮಾತಾಡೋದಿಲ್ಲ. ಬ್ಯಾಂಕ್ಗಳಲ್ಲಿ ಕಡ್ಡಾಯವಾಗಿ ರೀಜನಲ್ ಲ್ಯಾಂಗ್ವೇಜ್ ಏನಿದೆ, ಸ್ಥಳೀಯ ಪ್ರಾದೇಶಿಕ ಭಾಷೆ ಏನಿದೆ, ಅದರಲ್ಲಿ ಸೇವೆ ಕೊಡಬೇಕು ಅನ್ನೋದು ಬರೆಯಲಾಗಿದೆ. ಅದು ನಿಯಮ ಇದೆ, ನಿಯಮಗಳಿದೆ. ನಾವೇನು ನಿಯಮ ಬಾಹಿರವಾಗಿ ಕೇಳ್ತಾ ಇಲ್ಲ, ನಿಯಮ ಇದೆ. ಆದ್ರೆ ಆಕೆ ನಾನು ಕನ್ನಡ ಬರೋದಿಲ್ಲ, ಕನ್ನಡ ಮಾತಾಡೋದಿಲ್ಲ ಅಂತ. ಇದಕ್ಕೇನ್ ಮಾಡ್ಬೇಕೀಗ? ಈಗ ಆಕೆ ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಬೇಕು. ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಿ ಆಕೆ ಕನ್ನಡ ಕಲಿಯೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವರ ಏನು ಅವ್ರ ಊರು ಇದೆಯೋ ಅವ್ರು ವಾಪಸ್ ಕಳಿಸ್ಬೇಕು. ನಮ್ಮ SBIನ ಕರ್ನಾಟಕ ರೀಜನಲ್ ಆಫೀಸ್, ಕರ್ನಾಟಕದ ರೀಜನಲ್ ಆಫೀಸ್ ಏನಿದೆ SBI, ಅವರನ್ನ ಎಲ್ಲಿ ಕಳಿಸ್ಬೇಕು? ವರ್ಗಾವಣೆ ಮಾಡಲಿ. ನಮಗೆ ಬೇಕಾಗಿಲ್ಲ. ಹೌದು, ಬರ್ತಾರೆ. ನಾನು ವಿದೇಶಗಳಲ್ಲೆಲ್ಲ ಇದು ಬಂದವನು. ಅಲ್ಲಿ ನಾವು ಭಾಷೆ ಕಲಿಯೋದಕ್ಕೆ ಆಗ್ಲಿಲ್ವಾ? ಕಲಿತೀವಿ ಕೆಲವೊಂದು ದಿವಸ ಆದ್ಮೇಲೆ. ಏನು ಓದ ತಕ್ಷಣ, ನಾವು ಹುಟ್ಟಿದ ತಕ್ಷಣ ನಮ್ಗೆ ಬಂದಿರುತ್ತೆ ಆ ಭಾಷೆ ಇರಲ್ವಲ್ಲ. ಅದೇ ರೀತಿ ಇಲ್ಲ, ನಮ್ಮ ಕನ್ನಡಿಗರು ಎಲ್ಲೆಲ್ಲೋ ಹೋಗಿ ಸ್ಥಳೀಯವಾದ ಭಾಷೆ ಕಲಿತು ಅಲ್ಲೆಲ್ಲ ಜೀವನ ಮಾಡ್ತಾ ಇಲ್ವಾ? ಆದರೆ ಇವ್ರಿಗೆ ಹಿಂದಿ, ವಿಶೇಷವಾಗಿ ಹಿಂದಿ ಭಾಷಿಕರು ಬಹುತೇಕರು, ಉತ್ತರ ಭಾರತೀಯ ಭಾಷಿಕರು ಅವರು ಇಲ್ಲ, ನಾವು ಕಲಿಯೋದೇ ಇಲ್ಲ ದಕ್ಷಿಣ ಭಾರತದ ಭಾಷೆಗಳನ್ನು ಅನ್ನುವಂತಹ ಅಹಂಕಾರ ತೋರಿಸ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ವಿಪರೀತಕ್ಕೆ ಹೋಗೋದಕ್ಕೆ ಮೊದಲು I'm going to give an ultimatum to all the bank managers and all the bank institutions that are working in Karnataka, operating in Karnataka. Please learn speaking and writing in Kannada as soon as possible. If not writing, learn to speak in Kannada as soon as possible. Otherwise you are going to get into trouble. ನಾವು ನಿಮ್ಗೆ ಬಿಸ್ನೆಸ್ ಕೊಡಲ್ಲ, ಬೇರೆ ಕಡೆಗೆ ಹೋಗ್ತೀವಿ ಅಂತ ಹೇಳೋದಿಲ್ಲ. ನಿಮ್ಮಪ್ಪಂದಲ್ಲ ಇದು. ಇಲ್ಲೇ ನಾವು ಅಕೌಂಟ್ ಓಪನ್ ಮಾಡ್ತೀವಿ, ಇಲ್ಲೇ ಬರ್ತೀವಿ, ಇಲ್ಲೇ ನಮ್ಮ ಸೇವೆನ ಡಿಮ್ಯಾಂಡ್ ಮಾಡ್ತೀವಿ. ಹಾಗಾಗಿ ನೀವೇನು ಮಾಡಬೇಕೀಗ? ಬೇರೆ ಕಡೆಯಿಂದ ಬಂದಿರೋರು ಕನ್ನಡ ಕಲಿಬೇಕು, ಕನ್ನಡದಲ್ಲಿ ಮಾತಾಡೋಂಥವ್ರಿಗೆ ಗೌರವ ಕೊಡಬೇಕು. ಈಗ ಬಹುತೇಕರಿಗೆ ವಿಶೇಷವಾಗಿ ಈಗ ಒಂದು 30ರಿಂದ ಕೆಳಗಡೆ ಇರುವಂಥವ್ರಿಗೆ, ಡಿಗ್ರಿ ಮಾಡಿರೋರಿಗೆ ಅಷ್ಟು ಇಂಗ್ಲೀಷ್ ಬರುತ್ತೆ, ಮ್ಯಾನೇಜ್ ಮಾಡ್ತಾರೆ. ಅರೆ ಅಲ್ಲೊಂದು ಹೆಣ್ಮಗಳು ಹೋಗ್ತಾ ಇದ್ದಾರೆ, ಇಲ್ಲೊಬ್ಬ ವಯಸ್ಸಾದವ್ರು ಹೋಗ್ತಾ ಇದ್ದಾರೆ, 40-50 ವರ್ಷ ಆಗಿರೋರು ಹೋಗಿದ್ದಾರೆ. ಅವರೆಲ್ಲ ಕನ್ನಡ ಮೀಡಿಯಮಲ್ಲಿ ಹಳ್ಳಿಗಳಲ್ಲಿ ಓದಂಥವ್ರು. ಅವ್ರಿಗೇನು ಇಂಗ್ಲೀಷ್ ಕಲಿಸಿ ನಿಮ್ಮ ಹತ್ರ ಬರ್ಬೇಕಾ? ಅವರು ತಮ್ಮದಲ್ಲದ ಭಾಷೆಯನ್ನು ಕಲಿತು ನಿಮ್ಮ ಹತ್ರ ಬಂದು ಸ್ವಾಮಿ ಬುದ್ಧಿ ಮೈಲಾಡ್ ಅನ್ಬೇಕಾ? ದಿಸ್ ಈಸ್ ಅನ್ಅಕ್ಸೆಪ್ಟಬಲ್. ದಯವಿಟ್ಟು
ಇವತ್ತು ಯಾರಾದ್ರೂ ಇದ್ರೆ ಪೊಲೀಸರಿಗೆ ಹೇಳ್ರಪ್ಪ, ಅವರು ಬ್ಯಾಂಕ್ ಕಡೆಯಿಂದ ಯಾರಾದ್ರೂ ಬಂದು ಇಲ್ಲಿ ಬಂದು ನಮ್ಮ ಕಡೆಯಿಂದ ನಾವೇನು ಮಾಡ್ತೀವಿ ಅನ್ನುವಂಥದ್ದು ನಮಗೆ ತಿಳಿಸ್ಬೇಕು. ನಾವೇನು ಮೇಲೆ ಹೋಗೋದಿಲ್ಲ, ಮೇಲೆ ನಮ್ಗೇನು ಕೆಲಸ ಇಲ್ಲ. ಏನಾದ್ರು ಕೆಲಸ ಇದೆಯಾ? ಇಲ್ಲ, ನಾವಿಲ್ಲೇ ಇರ್ತೀವಿ. ಇಲ್ಲೇ ಇದ್ದು ಬೇಕಾದ್ರೆ ರಸ್ತೆ ತಡೆ ಬೇಕಾದ್ರೂ ಮಾಡ್ತೀವಿ ನಾವು. ಪೊಲೀಸರಿಗೆ ಯಾರು ಹೇಳಿದಾರಾ? ಬಂದಿದ್ರು ಪೊಲೀಸರು. ಸರ್ಕಲ್ ಇನ್ಸ್ಪೆಕ್ಟರ್ ಯಾರು? ನಾವು ರಸ್ತೆ ತಡೆ ಮಾಡೋದಕ್ಕೆ ಮೊದಲು ಆನೆಕಲ್ಲು ಚನ್ನಾಪುರ ರಸ್ತೆನ ಬಂದ್ ಮಾಡೋದಕ್ಕೆ ಮೊದಲು ಅವ್ರು ಬಂದು ಬ್ಯಾಂಕಿನ ಕಡೆಯಿಂದ ಅವ್ರು ತಗೊಳ್ಳುವಂಥ ಕ್ರಮಗಳ ಬಗ್ಗೆ ನಮಗೆ ತಿಳಿಸ್ಬೇಕು. ಅವ್ರ ಕ್ರಮಗಳ ಬಗ್ಗೆ ತಿಳಿಸಿಲ್ಲ ಅಂದರೆ ಈಗ ಇನ್ನೂ ಎಷ್ಟು ಟೈಮು? 11 ಗಂಟೆ, ಇನ್ನೊಂದು ಕಾಲ್ ಗಂಟೆ, ಅರ್ಧ ಗಂಟೆಗೆ ಒಬ್ಬೊಬ್ಬರೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಬೆಂಗಳೂರಿನಿಂದ ಎಲ್ಲಿಗೆ ಬರ್ತಾರೆ? ಬರ್ತಾರೆ. ಇನ್ನು ಇಲ್ಲಿರುವಂಥವ್ರು ಇಷ್ಟೇ ಜನ, ಇನ್ನೇನು ಪರವಾಗಿಲ್ಲ ನಿಭಾಯಿಸ್ಬೋದು ಅಂತ ಪೊಲೀಸ್ ಅಂದ್ಕೊಳ್ಳೋದು ಬೇಕಾಗಿಲ್ಲ. ದಯವಿಟ್ಟು ನಾನು ಪೊಲೀಸರಿಗೆ ಈ ಮೂಲಕ ಸಾರ್ವಜನಿಕವಾಗಿ ನಮ್ದು ಲೈವ್ ಆಗ್ತಾ ಇದೆ, ಎಷ್ಟು ಇದಾಗ್ತಾ ಇದೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೂ ಗೊತ್ತಿರುತ್ತೆ, ಒಂದ್ಸಲ ತಿಳಿಸಿ ಅವ್ರಿಗೆ ಆದಷ್ಟು ಬೇಗ ಬ್ಯಾಂಕಿನ ಕಡೆಯಿಂದ ಯಾರಾದರೂ ಬಂದು ನಮಗೆ ಆಶ್ವಾಸನೆ ಏನಿಲ್ಲ ವಾಗ್ದಾನ ಕೊಡಬೇಕು ಇವಾಗ. ಯಾಕಂದ್ರೆ ರಾತ್ರೋರಾತ್ರಿ ವರ್ಗಾವಣೆ ಮಾಡೋದಕ್ಕೆ ಇಲ್ಲಿರೋರಿಗೆ ಅವ್ರಿಗೆ ಇಲ್ಲದೆ ಇರಬಹುದು ಪರ್ಮಿಷನ್. ಬೆಂಗಳೂರಲ್ಲಿ ಮಾಡಬೇಕು, ನಮ್ಗೆ ಅದು ಸಿಗದೆ ಇರಬಹುದು. ಆದರೆ ಅವ್ರು ಇವತ್ತು ಇಲ್ಲಿ ಬಂದು ಅವ್ರ ಬ್ಯಾಂಕಿನ ಕಡೆಯಿಂದ ನಮ್ಮ ಕಡೆಯಿಂದ ತಪ್ಪಾಗಿದೆ. ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಇದ್ದಾರೆ, ಬ್ಯಾಂಕಿನ ಮ್ಯಾನೇಜರ್ ಇದ್ದಾರೆ ಅಂತನಪ್ಪ. ಇಲ್ಲ ಅವ್ರು ನೆನ್ನೆ ಏನು ಮಾಡಿದ್ದಾರೆ? ಏನ್ ಮಾಡಿದ್ದಾರೆ? ಅಮಾನತ್ ಮಾಡಿದ್ದಾರೆ. ಆಮೇಲೆ ಅದೇ ಸಂದರ್ಭದಲ್ಲಿ ಮಹೇಶ್ ಮೇಲೆ ಅವರು ದೂರು ಕೊಟ್ಟಿದ್ದಾರಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಏನಂತ ದೂರು ಕೊಟ್ಟಿದ್ದಾರೆ?